ಬೆಂಗಳೂರಿನ ಪಿಜಿ ನಿವಾಸಿಗಳೇ ಒಮ್ಮೆ ಗಮನಿಸಿ. ಇನ್ಮುಂದೆ ನೀವು ವಾಸ ಮಾಡುವಂತಹ ಪಿಜಿಗಳ ಬಾಡಿಗೆ ದರ ಹೆಚ್ಚಾಗಲಿದೆ. ಸದ್ಯದಲ್ಲೇ ದರ ಹೆಚ್ಚಿಸೋಕೆ ಪಿಜಿ ಅಸೋಸಿಯೇಷನ್ ಚಿಂತನೆಯನ್ನ ನಡೆಸ್ತಾ ಇದೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ಬೆಂಗಳೂರು ಪಿಜಿ ನಿವಾಸಿಗಳಿಗೆ ಶಾಕ್. ಸದ್ಯದಲ್ಲೇ ಏರಿಕೆಯಾಗಲಿದೆ ಪಿಜಿ ಬಾಡಿಗೆ ದರ. 5% ದರ ಏರಿಸಲು ಪಿಜಿ ಅಸೋಸಿಯೇಷನ್ ಚಿಂತನೆ. ಬೆಂಗಳೂರಿನ ಪಿಜಿ ನಿವಾಸಿಗಳಿಗೆ ದರ ಏರಿಕೆಯ ಶಾಕ್ ತಟ್ಟಲಿದೆ. ಪಿಜಿಗಳ ಬಾಡಿಗೆ ದರವನ್ನ ಹೆಚ್ಚಿಸೋದಕ್ಕೆ ಪಿಜಿ ಅಸೋಸಿಯೇಷನ್ ಮುಂದಾಗಿದೆ. ಈ ಬಗ್ಗೆ ಮಾಲೀಕರ ಜೊತೆ ಮುಂದಿನ ದಿನಗಳಲ್ಲಿ ಸಭೆ ನಡೆಸಲು ಮುಂದಾಗಿದೆ. ಖಾಸಗಿ ಬಿಲ್ಡಿಂಗ್ಗಳ ಬಾಡಿಗೆ ಹೆಚ್ಚಳ, ನೀರಿನ ದರ, ದಿನಸಿಗಳ ದರ ಏರಿಕೆ ಸೇರಿ ಹಲವು ವಸ್ತುಗಳ ದರ ಏರಿಕೆ ಆಗಿದೆ. ಹೀಗಾಗಿ ಪಿಜಿಗಳ ನಿರ್ವಹಣೆಗೆ ದರ ಏರಿಕೆ ಅನಿವಾರ್ಯವಾಗಿದ್ದು, 5% ದರ ಏರಿಸಲು ಪಿಜಿ ಮಾಲೀಕರ ಸಂಘ ನಿರ್ಧರಿಸಿದೆ. ಈಗಾಗಲೇ ಬೆಂಗಳೂರು ನಗರದಲ್ಲಿ ಬೆಲೆ ಏರಿಕೆಯ ಬಿಸಿ ಪ್ರತಿಯೊಬ್ಬರಿಗೂ ಕೂಡ ತಡ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಪ್ರತಿದಿನ ಇವತ್ತು ವಾಟರ್ ಸಪ್ಲೈ, ಎಲೆಕ್ಟ್ರಿಕಲ್ ಬಿಲ್ ಆಗಿರ್ಬೋದು, ದಿನಸಿ ಪದಾರ್ಥಗಳಾಗಿರ್ಬೋದು, ಇಂಥ ಸಂದರ್ಭದಲ್ಲಿ ಕಳೆದ 4-6 ವರ್ಷಗಳಿಂದ ಪಿಜಿಯಲ್ಲಿ ಇರ್ತಕ್ಕಂಥ ವಾಸಿಗಳಿಗೆ ಏನು ಫೀಸ್ ಇತ್ತು ಯಾವುದು ಕೂಡ ಅಷ್ಟಾಗಿ ಜಾಸ್ತಿ ಮಾಡಿರಲಿಲ್ಲ. ಸೊ ಈ ನಿಟ್ಟಿನಲ್ಲಿ ನಾವು ಈಗ ಬರ್ತಕ್ಕಂಥವ್ರಿಗೆ ಆ ಒಂದು ಬೆಲೆ ಏರಿಕೆಯ ಅನುಗುಣವಾಗಿ ಅಲ್ಪ ಸ್ವಲ್ಪ ಪಿಜಿಯ ದರದಲ್ಲಿ ಹೆಚ್ಚಿಗೆ ಮಾಡಬೇಕು ಅನ್ನುವಂತಹ ಚಿಂತನೆ ನಡೀತಾ ಇದೆ. ನಗರದಲ್ಲಿ ಪಿಜಿ ಅಸೋಸಿಯೇಷನ್ ವ್ಯಾಪ್ತಿಯಲ್ಲಿ 2,000ಕ್ಕೂ ಹೆಚ್ಚು ಪಿಜಿಗಳು ನೋಂದಣಿ ಮಾಡಿಕೊಂಡಿವೆ. ಉಳಿದಂತೆ ಪಾಲಿಕೆ 8 ವಲಯಗಳಲ್ಲಿ ನೋಂದಣಿಯಾಗದೆ 10,000 ಹೆಚ್ಚು ಪಿಜಿಗಳಿವೆ. ಗುಣಮಟ್ಟದ ಊಟ, ಸ್ವಚ್ಛ ಹಾಗೂ ಸುರಕ್ಷತೆಯ ವ್ಯವಸ್ಥೆಯನ್ನ ಪಿಜಿಗಳು ಕಲ್ಪಿಸುತ್ತಿವೆ. ವಿವಿಧ ವಸ್ತುಗಳ ದರ ಏರಿಕೆಯ ಹಿನ್ನೆಲೆ ಪಿಜಿಗಳ ನಿರ್ವಹಣೆಗೆ ಕಷ್ಟ ಆಗ್ತಿದೆ. ಕೊರೋನಾ ಸಮಯದಲ್ಲೂ ದರ ಏರಿಕೆ ಮಾಡಿರಲಿಲ್ಲ, ಆದ್ರೆ ಈಗ ಅನಿವಾರ್ಯ. ಹಾಗಾಗಿ ಈ ನಿರ್ಧಾರ ಮಾಡಿದ್ದೀವಿ. ಆದ್ರೆ ಅಧಿಕೃತವಾಗಿ ಎಷ್ಟು ಅನ್ನೋದನ್ನ ಪಿಜಿ ಮಾಲೀಕರ ಜೊತೆ ಸಭೆ ನಡೆಸಿದ ಬಳಿಕ ತಿಳಿಸಲಾಗುತ್ತೆ ಅಂತ ಪಿಜಿ ಮಾಲೀಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ತಿಳಿಸಿದ್ದಾರೆ. ಸುಮಾರು 2,500ಕ್ಕೂ ಹೆಚ್ಚು ನೋಂದಾಯಿಸಲ್ಪಟ್ಟಿರುವಂತಹ ಪಿಜಿಗಳಿದ್ದು, ಈಗಾಗಲೇ ನಾವು ಹೇಳಿದಂತೆ ಅಟ್ಲೀಸ್ಟ್ ಒಂದು 5% ಆದ್ರೂ ಕೂಡ ಬರ್ತಕ್ಕಂಥವರಿಗೆ ಒಂದು ಹೆಚ್ಚು ಮಾಡತಕ್ಕಂಥ ಉದ್ದೇಶ ಇರೋದ್ರಿಂದ ಎಲ್ಲ ಮಾಲೀಕರ ಒಪಿನಿಯನ್ ಪಡೆದುಬಿಟ್ಟು ನಾವು ಇದರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ತೀವಿ ಅನ್ನುವಂತ ಮಾತು ಹೇಳ್ತಾ ಇದ್ದೀವಿ. ಇನ್ನು ಒಂದೊಂದು ಪಿಜಿಗಳಲ್ಲಿ ಒಂದೊಂದು ದರ ಇದೆ. ಶೇಕಡವಾರು ದರ ಎಷ್ಟಾಗುತ್ತೆ ಅನ್ನೋದರ ಮೇಲೆ ಈಗಿರುವ ದರಕ್ಕೆ ಹೆಚ್ಚುವರಿ ದರ ಸೇರಿಸಲಾಗುತ್ತೆ. ಬೆಂಗಳೂರಿನಲ್ಲಿ ಬಹುತೇಕರು ವಿದ್ಯಾಭ್ಯಾಸ, ಕೆಲಸ ಅಂತ ಬರೋರು ಪಿಜಿಗಳನ್ನು ಅವಲಂಬಿಸಿದ್ದಾರೆ. ಅದೇನೇ ಇರಲಿ, ಪಿಜಿ ನಿವಾಸಿಗಳು ದರ ಏರಿಕೆಯ ವಿಚಾರ ತಿಳಿದು ಒಂದು ಕ್ಷಣ ಶಾಕ್ ಆಗಿರೋದಂತೂ ಸತ್ಯ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.